ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ತೋಟಗಾರಿಕಾ ಇಲಾಖೆಯವರು ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದರು. ಈ ಫಲಪುಷ್ಪ ಪ್ರದರ್ಶನವು ಫೆಬ್ರವರಿ 1, 2 ಮತ್ತು 3ನೇ ತಾರೀಕಿಗೆ ನಡೆದಂತಹ ಕಾರ್ಯಕ್ರಮ. ಇಲ್ಲಿ ಫಲಪುಷ್ಪ ಪ್ರದರ್ಶನವಷ್ಟೇ ಅಲ್ಲದೆ ಹಲವಾರು ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ಮುಖ್ಯವಾಗಿ ರಂಗೋಲಿಯ ಸ್ಪರ್ಧೆ, ಅದರಲ್ಲೂ ಕೂಡ ಹೂವಿನ ರಂಗೋಲಿ, ಹಾಗೆ ಆರತಿ ತಾಟನ್ನು ಕೂಡ ಅಷ್ಟೇ ಕಾಳು ಮೆಣಸಿನಿಂದ ಮಾಡುವಂಥ ಆರತಿ ತಾಟು, ಹಾಗೆ ಕಾಳು ಮೆಣಸಿನಿಂದ ತಯಾರಿಸುವಂತಹ ಯಾವುದೇ ರೀತಿಯಾದಂಥ ಸಿಹಿ ಅಥವಾ ಖಾರದ ಖಾದ್ಯಗಳು, ಈ ಖಾದ್ಯಗಳ ಸ್ಪರ್ಧೆ ಇದು ಕೂಡ ಇತ್ತು. ಇವೆಲ್ಲವೂ ಮುಖ್ಯವಾಗಿದ್ದಂತಹ ಸ್ಪರ್ಧೆಗಳಾಗಿದ್ದು, ಇಷ್ಟೇ ಅಲ್ಲದೆ ಕೂಡ ಹಲವಾರು ಹಣ್ಣು ತರಕಾರಿಗಳನ್ನು ಕೂಡ ಸ್ಪರ್ಧೆಗೆ ತಗೊಂಡು ಇಟ್ಟಿರ್ತಾರೆ. ಅದಕ್ಕೆ ಕೂಡ ಅಷ್ಟೇ ಬಹುಮಾನ ಎಲ್ಲ ಇರುತ್ತೆ. ಈ ರೀತಿಯಾಗಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೋ ಕೃಷಿಯಲ್ಲಿ ಅದನ್ನೆಲ್ಲವನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಕೂಡ ಯಾರ್ಯಾರೆಲ್ಲ ಮಹಿಳೆಯರು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿರ್ತಾರೋ ಅಂಥವರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗತ್ತೆ. ಇದು ಕೂಡ ಅಷ್ಟೇ ತೋಟಗಾರಿಕಾ ಇಲಾಖೆಯ ಕಡೆಯಿಂದ ಸನ್ಮಾನ ಮಾಡಲಾಗತ್ತೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ಆರತಿ ತಾಟು ಹಾಗೆ ರಂಗೋಲಿ ಖಾದ್ಯಗಳ ಸ್ಪರ್ಧೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಪಾರ್ಟ್ ಮಾಡಿ ಹಾಕ್ತೀನಿ. ಯಾಕೆಂದರೆ ಒಂದೇ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಿಮಗೂ ಕೂಡ ಬೇಜಾರಾಗಬಾರ್ದಲ್ವಾ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಖಂಡಿತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಈ ತೋಟಗಾರಿಕಾ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಅಲ್ಲೂ ಕೂಡ ಅಷ್ಟೇ ಹಲವಾರು ಗಿಡಗಳನ್ನು ಮಾರಾಟಕ್ಕೆ ಇಟ್ಟಿರಲಾಗತ್ತೆ. ಅದು ಕೂಡ ಇವಾಗ ತುಂಬ ಕಡಿಮೆ ಬೆಲೆಗೆ ಸಿಗತ್ತೆ. ಈ ಫಲಪುಷ್ಪ ಪ್ರದರ್ಶನದ ಟೈಮ್ನಲ್ಲಿ ತುಂಬ ಗಿಡಗಳೆಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ಇವತ್ತಂತೂ ಕಾರ್ಯಕ್ರಮ ಮುಗಿದಿರುತ್ತೆ. ಕಾರ್ಯಕ್ರಮ ಮುಗಿದ ನಂತರ ಗಿಡಗಳೆಲ್ಲ ಉಳಿದಿದ್ದರೆ ಮತ್ತು ಕಡಿಮೆ ಬೆಲೆಯಲ್ಲಿ ಆ ಗಿಡಗಳನ್ನು ಮಾರಾಟ ಮಾಡಲಾಗುತ್ತೆ. ನಂತರ ಹೋಗಿ ಕೂಡ ಕಡಿಮೆ ಬೆಲೆಯಲ್ಲಿ ಮತ್ತು ಗಿಡಗಳನ್ನು ತೊಗೊಂಡು ಬಂದ್ಕೊಳ್ಬೋದು. ನಿಮ್ಗೆ ಯಾರಿಗಾದರೂ ಈ ಥರ ಗಿಡಗಳು ಬೇಕಿದ್ದರೆ ನೀವು ನಾಳೆ ನಾಡಿದ್ದೆಲ್ಲ ಹೋಗಿ ಗಿಡಗಳನ್ನು ಖರೀದಿ ಮಾಡ್ಕೊಂಡು ಬಂದು ನಿಮ್ಮ ಗಾರ್ಡನ್ನಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ನೀವು ಗಿಡಗಳನ್ನು ಹಾಕ್ಕೊಳ್ಬೋದು. ಹಾಗೆ ಎಲ್ಲ ಶಾಲೆ ಮಕ್ಕಳು ಕೂಡ ಎಲ್ಲರೂ ಕೂಡ ಇಲ್ಲಿ ಸಿರ್ಸಿ ಅಕ್ಕಪಕ್ಕದ ಊರಿನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಹೋಗ್ತಾರೆ. ಬನ್ನಿ ನಾವು ಕೂಡ ಇವತ್ತಿನ ಈ ವಿಡಿಯೋವನ್ನು ನೋಡಿಕೊಂಡು ಖುಷಿ ಪಡೋಣ ಅಲ್ವಾ. ನಿಮ್ಮ ಅಭಿಪ್ರಾಯಗಳು ಏನು ಅಂತ ನಂತರ ವಿಡಿಯೋವನ್ನು ನೋಡಿ ನೀವು ಹೇಳ್ಬೋದಲ್ವಾ. ಜಮ್ಲೆರ್ ಹಣ್ಣು ನೋಡಿ. ಹಾಂ ಇದು ಶಕ್ಕರೆ ಕಂಚಿಕಾಯಿ ಹೇಳ್ತಾರೆ. ಇದು ಮೈತ್ರಿ ಕುಕಿಂಗ್ ಚಾನಲ್ ನೋಡಿ, ನೀವು ಲೈಕ್ ಕೊಡಿ, ಅದರೊಳಗೆ ಬರ್ತಿದೆ ಇದು. ಹಾಂ ಓಕೆ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ. ಮೈತ್ರಿ ಕುಕಿಂಗ್ ಚಾನಲ್ಗೆ ಕೊಡ್ತಾ ಇದ್ದಿದ್ದು ನಾನು. ನೋಡಿ ಎಷ್ಟು ವೆರೈಟಿ ನೋಡಿ ಪ್ಲೀಸ್. ಪ್ರಥಮ ದ್ವಿತೀಯ ಶಕ್ಕರೆ ಕಂಚಿಕಾಯಿ, ನಾವೆಲ್ಲ ಹಳ್ಳಿ ಬದಿ ಶಕ್ಕರೆ ಕಂಚಿಕಾಯಿ ಇರುತ್ತೆ. ಇದು ಬಾಳೆಕೊನೆ ದ್ವಿತೀಯ. ಅನಾನಸ್ ಪರಂಗಿ ಇರ್ತವೆ ಹಳ್ಳಿ ಬದಿಗೆ. ಅನಾನಸ್ ಬಾಳೆಕೊನೆ, ಕಣ್ಣು ತುಂಬಿ 2 ಕಣ್ಣು ಸಾಲ ಎಲ್ಲ ನೋಡಲಿಕ್ಕೆ. ಆ ಥರ ವೆರೈಟಿ ಹಲಸಿನಕಾಯಿ, ಬಾಳೆಕಾಯಿ, ನೋಡಿ ಇದೆಲ್ಲ ತರಕಾರಿ ಎಲ್ಲ ಇದ್ದಿದ್ದು ನೋಡಿ. ಹೀಗೆ ಎಲ್ಲ ನೋಡಿದ್ರಲ್ಲ ಹತ್ತರಿಂದ, ಈಗ ದೂರಿಂದ ಎಲ್ಲ ನೋಡ್ತಾಯಿರಿ ಹೀಗೆ.
ಹಾಂ 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 ಓಕೆ 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 ಚಾನಲ್ ನೋಡಿ ಲೈಕ್ ಕೊಡಿ ಮತ್ತೆ ಹಾಂ 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 ಓಕೆ 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 ಹಾಂ ಬಾಯ್ 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 ಓಕೆ 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 Otherwise, everybody will come and click this. Hello. ಇವ್ರು ಶೋಭಾ ಅಂತ ಯೂಟ್ಯೂಬರ್ ಏನಾದ್ರು ಹೇಳ್ತೀರಾ ನೀವು? ನನಗೆ ಇಲ್ಲಿ ಖಾಸ್ ಸ್ಪರ್ಧೆ ನಡೀತಾ ಇದೆ. ನನಗೊಂದು ತುಂಬ ಖುಷಿ. ಪ್ರತಿ ವರ್ಷವೂ ನಡೆಯುತ್ತೆ ಇಲ್ಲಿ ಈ ರೀತಿಯ ಸ್ಪರ್ಧೆಗಳು. ಎಲ್ಲರೂ ಕೂಡ ನೋಡಿ, ಎಲ್ಲ ಮಹಿಳೆಯರು ಬೇರೆ ಬೇರೆ ರೀತಿಯ ಖಾದ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸ್ಪೆಷಲ್ ಅಂದರೆ ಸ್ಪೆಷಲ್ ಖುಷಿ ನಮಗಂತೂ ಬಿಡಿ. ಹೌದಾ? ನಾವು ಪ್ರತಿ ವರ್ಷವೂ ವನಸ್ತ್ರೀ ವತಿಯಿಂದ ಸ್ಟಾಲ್ ಇಡ್ತೇವೆ. ಸಾವಯವ ಗೊಬ್ಬರದಿಂದ ಮಾಡಿದ ಬೀಜ ಮಾರಾಟ ಮಾಡಲಿಕ್ಕೆ ನೀವು ಬನ್ನಿ. ಓಕೆ, ಬರ್ತೀನಿ ಮೇಡಮ್. ಬನ್ನಿ. ಬರ್ತೀನಿ. ಥ್ಯಾಂಕ್ ಯು. ಆವಾಗ ಅವರು ಜಡ್ಜ್ ಮಾಡ್ತಾ ಇದ್ದಿದ್ರಲ್ಲೇ. ಕುಸುಮತಿಗೆ ನೋಡು. ರಸ ಮತ್ತು ಕಾಳು ಮೆಣಸಿನ ಪೌಡರ್, ಇದನ್ನು ರಸ ತೆಕ್ಕೊಂಡಿದ್ದೇನೆ, ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಅದನ್ನು ಕಲ್ಸಕ್ಕರೆ ಜೊತೆ ಆ್ಯಡ್ ಮಾಡಿ ಬಾಯ್ಲ್ ಮಾಡಿದವಾಗ ಬಾಯ್ಲ್ ಮಾಡಿ ಮೂರಿ ಸಕ್ಕರೆ ಅಂತ ಮಾಡ್ತಾರಲ್ಲ ಕುದಿಸಿ, ಆ ಥರ ಬಾಯ್ಲ್ ಮಾಡಿದವಾಗ ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಅದೇ ಥರ ಒಂದು ನಾವು ಸಕ್ಕರೆ ಕಲ್ಸಕ್ಕರೆ ಯೂಸ್ ಮಾಡೋದಿಲ್ಲ ಅಂತ ಹೇಳೋರು ಬೆಲ್ಲವನ್ನು ಇಟ್ಕೊಂಡು ಬೆಲ್ಲವನ್ನು ಯೂಸ್ ಮಾಡಿದಾಗ ಈ ಥರ ತಂಗಿ ಒಂಚೂರು ಸರಿ. ಇವರು ಜಲಜಾಕ್ಷಿ ಅಂತ, ಇವರಿಗೆ ಕಾನ್ಗೋಡ್ ಹತ್ರ ಆಲ್ಮನೆ ಆಯಿತು. ಇವರೆಲ್ಲ ಸ್ಪರ್ಧೆಯಲ್ಲೂ ಪ್ರತಿ ವರ್ಷವೂ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸ್ತಾರೆ. ಇವರು ನಿಮ್ಮ ಅನಿಸಿಕೆ ಹೇಳ್ತೀರಾ? ಪ್ರತಿ ವರ್ಷ ನೀವು ಭಾಗವಹಿಸ್ತೀರಲ್ಲ ಎಲ್ಲದ್ರೊಳಗೂ, ಸ್ವಲ್ಪ ಅನಿಸಿಕೆ ಹೇಳ್ತೀರಾ ನಿಮ್ದ? ಓಕೆ, ಹೇಳಿ ಹೇಳಿ. ನನ್ನ ಹೆಸರು ಜಲಜಾಕ್ಷಿ ಹೆಗಡೆ ಅಂತ, ಕಾನ್ಗೋಡು. ಪ್ರತಿ ವರ್ಷವೂ ಎಲ್ಲ ಸ್ಪರ್ಧೆಯಲ್ಲೂ ಭಾಗವಹಿಸ್ತೇನೆ. 2-3 ಸುತ್ತು ರಾಜ್ಯ ಮಟ್ಟನೂ ಎಲ್ಲ, ಅದರಲ್ಲೂ ವಿಜಯ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಎಲ್ಲ. ಇದು ಒಂದೇ ಅಲ್ಲ, ನಾನು ಪಬ್ಲಿಕ್ಕಾಗಿ ಜನರಲ್ ಆಗಿ ಎಲ್ಲದರಲ್ಲೂ ಸೋಷಿಯಲ್ ವರ್ಕರು 40 ವರ್ಷದಿಂದ, ಮತ್ತು ಗ್ರಾಮ ಪಂಚಾಯತೆಲ್ಲ 5 ಸತಿ ಆಗಿ 2 ಅಧ್ಯಕ್ಷ ಸಹ ಆಗಿದ್ದೇನೆ. ಹಾಗಾಗಿ ನಾನು ಎಲ್ಲ ಇಲಾಖೆ ಆತ್ಮದಲ್ಲಿದ್ದೇನೆ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅದೊಂದು ಸಂಸ್ಥೆಯಲ್ಲೂ ನಾನು ಮೆಂಬರ್ ಇದ್ದೇನೆ. ಹಾಗಾಗಿ ನನ್ನ ಉದ್ಯೋಗ ಅಂದರೆ ಎಲ್ಲದನ್ನು ಪ್ರೀತಿಯಿಂದ ಕಂಡುಕೊಂಡು ಹೀಗೆ ಸಾರ್ವಜನಿಕರಲ್ಲಿ ಭಾಗವಹಿಸೋದು, ಎಲ್ಲರಿಗೂ ನನ್ನ ಖುಷಿಯನ್ನು ಹಂಚಿಕೊಳ್ಳೋದು, ಅದೇ ಇಷ್ಟ. ನಂಗೆ ಪ್ರೈಜ್ ಮುಖ್ಯ ಅಲ್ಲ, ನಂಗೆ ಭಾಗವಹಿಸೋದೇ ಸ್ನೇಹಮಯ ನನಗೆ ಎಲ್ಲರೂ ಫ್ರೆಂಡ್ಸ್, ಕಂಡವರೆಲ್ಲ ಫ್ರೆಂಡ್ಸು. ಹಾಗಾಗಿ ನನಗೆ ಸೋಷಿಯಲ್ ವರ್ಕರ್. ಹೌದು, ನಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ದರೂ ಸಹ ನನಗೆ ಅಮ್ಮ ಎಂಬ ಬಿರುದಿದೆ. 8 ನನಗೆ ಸನ್ಮಾನಗಳಾಗಿದೆ. ಉಡುಪಿ, ಭಟ್ಕಳ, ಕುಂದಾಪುರ, ಹೊನ್ನಾವರ, ಸಿರ್ಸಿ,
ಸಿದ್ದಾಪುರ ಎಲ್ಲ ಕಡೆ ಮನೇಲಿ ಮಾಡ್ಕೊತೀರಾ? ಮನೆಯಲ್ಲಿ ಮಾಡ್ಕೊತೀನಿ. ಎಲ್ಲ ಕೆಲಸವನ್ನ ನಾನು ಸ್ವಂತ ಮಾಡ್ತೀನಿ. ಎಲ್ಲ ತಿಂಡಿಗಳನ್ನೆಲ್ಲ ನಾನು ಸ್ವಂತ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು ಮೇಡಮ್. ಮತ್ತೆ ಒಂದು ಆಯುರ್ವೇದಿಕ್ ಔಷಧಿಗಳನ್ನು ಕೊಡ್ತೇನೆ ನಾನು ಮಹಿಳೆಯರಿಗೆ ಉಚಿತವಾಗಿ, ಹಣಕ್ಕಾಗಿ ಅಲ್ಲ, ಜನಸೇವೆಗಾಗಿ. ಈ ಫಲಪುಷ್ಪ ಈ ರೀತಿಯ ಖಾದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದಾರಲ್ಲ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅಂದರೆ ತುಂಬಾ ಖುಷಿ. ಅಂದ್ರೆ ಎಲ್ಲ ಸ್ನೇಹಿತರು ಸಿಗ್ತಾರೆ, ಏನನ್ನು ವೆರೈಟಿಗಳನ್ನ ನಾವು ಕಲಿಬಹುದು. ಒಳ್ಳೊಳ್ಳೆ ಇದನ್ನು ನಾವು ಕಲೀಲಿಕ್ಕೆ ಆಗ್ತದೆ ಇದರಿಂದ. ಬೇರೆ ಬೇರೆ ರೀತಿ ಮಾಡ್ಕೊಂಡ್ ಬಂದಿದಾರಲ್ಲ ಮೇಡಮ್. ಹೌದು, ಖುಷಿ ಆಗುತ್ತೆ. ನೀವಂತೂ ಇನ್ನೂ ಸ್ಪೆಷಲ್ ಮಾಡ್ಕೊಂಡ್ ಬಂದಿರ್ತೀರಿ ಅಲ್ವಾ? ಹೌದು ಮೇಡಮ್, ಇದು ಯಾವ ಥರ ಈ ಕರೆ ಮಾಡಿದ್ದೀರಲ್ಲ, ಇದು ಕರೆ, ಇದನ್ನ ನಾನು ಕಾಳು ಮೆಣಸ ತೋಟದಿಂದ ತಂದು ಹಸಿ ಕಾಳನ್ನು ಬೀಸಿ ಅದ್ರ ಸೊಪ್ಪೆಯನ್ನು ತೆಗೆದು ಅದಕ್ಕೆ ಖಾರ ಬೀಸಿ ಆಮೇಲೆ ಈ ಕುದಿಯೋ ನೀರಿಗೆ ಹಾಕಿ ಕುದಿಸ್ತಿದ್ದೀನಿ. ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಎಳ್ಳು, ಬೆಣ್ಣೆ ಇದಿಷ್ಟನ್ನು ಹಾಕಿದ್ದೀನಿ. ತುಂಬ ದಿನ ತಿಂಡಿ ಎಲ್ಲರಿಗೂ ಬರುತ್ತೆ. ಇದು ಒಂದು ಆಯುರ್ವೇದಿಕ್ ಔಷಧಿ. ಇದರಲ್ಲೆಲ್ಲ ಇದೆ. ಬಾಣಂತಿ ಮದ್ದು, ಮೈಕೈ ನೋವು, ಕಸ ಅಥವಾ ನಮಗೆ ಥಂಡಿ, ಕೆಮ್ಮು, ಜ್ವರಕ್ಕೆಲ್ಲ ಇದನ್ನು ತಿಂದು ಸಂಜೆ ಬಿಸಿ ನೀರು ಅಥವಾ ಹಾಲಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ. ಇದು ವಿದೇಶದಲ್ಲಿ ಎಲ್ಲ ಬಾಣಂತಿಯರು ಆಗ್ತಾರೆ, ಅವರಿಗೆ ಆರಾಮ್ಸಿರಾಗಿ ಕೊರಿಯರ್ ಮಾಡಿ ಕಳಿಸ್ಬೋದು. ಮನೆ ಬಾಣಂತನೇ ಅವರು ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಮೇಡಮ್. ಹಾಂ ಆರಾಮ? ಹಾಂ, ಬಾ 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 ವಿಡಿಯೋ ಮಾಡ್ತಾ ಇದ್ನಿ. ಯಾವ ಸ್ಕೂಲು ನಿಮ್ಮದು? ಒಬ್ಬರೇ ಹೇಳಿ, ಒಬ್ಬರೇ. ಥ್ಯಾಂಕ್ ಯು. ರಾಕೆಟ್
ಒಳಗಡೆ ಪ್ರವೇಶ ಇಲ್ಲ, ದೂರಿಂದನೇ. ನೀವು ಬೆಡ್ಡಿ ಹಾಕ್ಬೇಕು, ಚೆನ್ನಾಗಿ ಆಗ್ತದೆ. ಇದು ಬೆಡ್ಡಿ ಹಾಕಿ, ಇದು ಕವರ್ ಇಡಬೇಡಿ, ಬೆಡ್ಡಿ ಇದು ತೆಗೆದು ಬೆಡ್ಡಿ ಹಾಕಿ. ಇದು ಬಡಿಕಿದ ಇದಕ್ಕೆ ಫೋಲ್ ಇದು ಮಾಡ್ಬೇಕು ನೀವು. ಹೇಗೆ ಒಂದು ಶಶಿ ಎಷ್ಟು ಅದು? ಇದ 10 ರೂಪಾಯಿ. 10 ರೂಪಾಯ ಎಲ್ಲದು? ಅದೆಲ್ಲ ಸೇವಂತಿಗೆ 10, ಪಿಟೋನಿಯಂ ಎಲ್ಲ 40. 40. ಇದು ಇಗ್ಜೋರ 40, ರೆಡ್ ಸಾಲ್ವಿಯನ್ನು 40. ನೀವು ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ? ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಸರ್ಗಳಿದ್ದಾರೆ, ಅವ್ರ ಹತ್ರ ಕೇಳಬೇಕಾ? ಅವ್ರ ಹತ್ರ ಕೇಳಬೇಕಾ? ಜಂಟಿ ಅವ್ರ ಹತ್ರ ಕೇಳಿದ್ರಲ್ಲ, ಅವ್ರು ಜಂಟಿ ಸರ್ ಅವ್ರು ಇದ್ದಾರೆ ನೋಡಿ, ಸೆಕ್ಷನ್ ಸರ್. ನೀವು ಪ್ರತಿ ವರ್ಷ ಇಲ್ಲಿ ಇರ್ತೀರಾ? ಆಯ್ತು. ಹೌದಾ? ಓಕೆ. ಎಲ್ಲ ಸರಿ ಹಚ್ಕೋಬೇಕು ಈಗ. ಹಾಂ, ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಏನು ಸಿಗುತ್ತೆ ಏನು ಬೇಕಿಲ್ಲ ಅದಂಗೆ ಆಡ್ತಾ ಇದ್ರೆ ಗೊತ್ತಾಗಿಲ್ಲ. ಇಲ್ಲೆಲ್ಲ ಮಾರಾಟಕ್ಕಿದ್ದು ಇವೆಲ್ಲ ಶಶಿಗಳು, ಹೋಗ್ಲಿಕ್ಕೆ ಕೊಡೋದಿಲ್ಲ, ಇಷ್ಟೇ ದೂರಿಂದನೇ ನೋಡಿದೆ. ಇಲ್ಲಿ ಕಾಣ್ತಾ ಇರೋ ಈ ವಿಡಿಯೋದಲ್ಲಿ ಕಾಣ್ತಾ ಇರೋದಷ್ಟು ಮಾರಾಟಕ್ಕಿದ್ದು. ನೋಡಿದ್ಯೋ ಅಮ್ಮ ಸಿಕ್ಕಾಬಿಟ್ಟೆ ಇದ್ದು ಜೀರ್ಣಕ್ರಿಯೆ ಮತ್ತೆ ಸಾರಿ, ಹಾಂ, ಕಾಲು ಮೆಟ್ಟೋತು. ನೋಡ ಹೆಬ್ಬ ಇನ್ನೊಂದೇ ಇತ್ತು ಇದ್ದಂಗೆ. ಈಗ ಹಣ್ಣಲ್ಲ, ಇದರೊಂದು ಜಾತಿ ಹೂ ಕೊಡ್ತದೆ, ಮಗ್ಗೆ ಕೊಡ್ತದೆ. ಇಲ್ಲ ಯಾಕೆ ಕೊಡ್ತೇವೆ ಬರ ಹಿಡಿಯ ಜಮುನ ನಂಗೆ ಚೂರು ಸರ್ ಇತ್ರ ಬೇಕಾದ್ರೆ ಒಂಚೂರು ಚೂರು ಸರ್ಕತ್ತೆ, ಚೂರು ಸರ್ಕತ್ತೆ. ಓ ಗಂಗಕ್ಕ, ಆನು ಯಾರು ನೋಡ್ದೇನೆ ಸರ್ಕತ್ತೆ ಸರ್ಕತ್ತೆ. ಸಾರಿಯೋ, ಗಂಗಕ್ಕ ಆರಾಮ? ಲೆಟ್ಯೂಸ್ ಸಲಾಡಿಗೆಲ್ಲ ಅಡಿಗೆ ಚಲೋ ಇರ್ತಿಲ್ಲ, ಅದು ಸಲಾಡಿಗೆ ಯೂಸ್ ಮಾಡಿ. ತುರ್ಚ ಈರುಳ್ಳಿ ಇದು ಕಣಕ ಅಂತ ಬೆಳ್ಳುಳ್ಳಿ, ಈರುಳ್ಳಿಂದ ಬೆಳ್ಳುಳ್ಳಿ
ಪುಕ್ಷಟ ಬೆಳೆ ಹಂಗಾರೆ ಗೊಬ್ಬರ ಗುಡಿ ಪಕ್ಕಕ್ಕೆ. ಇದು ಹುಲ್ಕಡ್ಡಿಂದ ಮಾಡಿದ್ದು, ಕರಡದಿಂದ ಕಡ್ಡಿ. ಒಂದು ನಿಮಿಷ. ಒಂಚೂರು ಸ್ವಲ್ಪ ಸರಿ ಕತ್ತೆ ಸರಿ ಕತ್ತೆ ಚಲೋ ಸಣ್ಣ ಹಿಟ್ಟು ಮಾಡಿದ್ವಲ್ಲೇ, ಒಂಚೂರು ಸರಿ ಬದಿ. ಹೌದಾ? ಸಣ್ಣ ಹಿಟ್ಟು ಮಾಡಿದ್ದೆ. ನಿಮಗೆಲ್ಲ ಆಯ್ತು? ತಡಿ ಒಂಚೂರು ಸರಿ ಆ ವಿಡಿಯೋ ಅಡಿಲ್ಲ ವಿಡಿಯೋ ಮಾಡಿ. ಈ ಬಾಳೆಕೊನೆ ನೋಡಿ, ಇದು ಏಲಕ್ಕಿ ಬಾಳೆ ಅಂತೆ. ಏಲಕ್ಕಿ ಬಾಳೆ ಇದು. ಸಾವಿರ ಕದಳಿ ಅಂತ ಹೆಸರು. ಈ ಬಾಳೆಕೊನೆ ನೋಡಿ. ವಿವಿಧ ಜಾತಿಯ ತೆಂಗು ನೋಡಿ. ಈ ತೆಂಗು ನೋಡಿ, ಪ್ರಥಮ ಇದಕ್ಕೆ. ಇದು ದ್ವಿತೀಯ, ಇದು ತೃತೀಯ. ತೆಂಗಿನಕಾಯಲ್ಲೇ ವೆರೈಟಿ. ಪ್ರಥಮ ತೆಂಗಿನಕಾಯಿ ನೋಡಿ ಎಷ್ಟು ದೊಡ್ಡದಿದೆ, ತೃತೀಯ. ಇದು ದ್ವಿತೀಯ. ಈ ಅಡಿಕೆ ನೋಡಿ, ದೊಡ್ಡ ಸೈಜ್ ಅಡಿಕೆ. ಈ ಅಡಿಕೆ ಕೊನೆ ನೋಡಿ, ಎಲ್ಲ ದೊಡ್ಡ ಅಡಿಕೆ, ಒಳ್ಳೆ ದೊಡ್ಡ ಸೈಜಿನ ಅಡಿಕೆ. ತುಂಬ ವೆರೈಟಿ ಬಂದಿದೆ ಎಲ್ಲ. ಇದು ಪ್ರಥಮ ಎಲೆ ವೀಳ್ಯದೆಲೆ ಪ್ರಥಮ ಇದಕ್ಕೆ.
ಈ ವಿಳ್ಯದೆಲೆಗೆ ತೃತೀಯ ಇದು ನಿನ್ನೆನೇ ಇಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಇದು ಪ್ರಥಮ ಸ್ವಲ್ಪ ಬಾಡೋಗಿದೆ, ನಿನ್ನೆನೇ ಇಟ್ಟಿದ್ದು ಎಲ್ಲವ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಪ್ರಥಮ, ಇದು ದ್ವಿತೀಯ ಎಲೆ, ಇದು ಗೇರೆಣ್ಣು ತೃತೀಯ, ಇದು ದ್ವಿತೀಯ ಗೇರೆಣ್ಣಿಗೆ, ಇದು ಪ್ರಥಮ ಇದಕ್ಕೆ ಗೇರೆಣ್ಣು, ಇದು ಸಮಾಧಾನಕರ. ನೋಡಿ ಗೇರು ಈಗಾಗಲೇ ಎಷ್ಟು ದೊಡ್ಡ ಹಣ್ಣಾಗಿ ಬೀಜ ಆಗಿದೆ ನೋಡಿ, ಇಲ್ಲಿ ಇಷ್ಟು ಬೇಗ. ತೆಂಗಿನಕಾಯಿ ನೋಡಿ ತೃತೀಯ, ಈ ತೆಂಗಿನಕಾಯಿ ಇದೊಂಥರ ಎಳೆನೀರು ದ್ವಿತೀಯ, ಇದು ಸಮಾಧಾನಕರ ಬಹುಮಾನ. ಈ ಎಳೆನೀರು ತೆಂಗಿನಕಾಯಿ ಇದು ದ್ವಿತೀಯ. ಶುಂಠಿ ಫಲಪುಷ್ಪ, ಶುಂಠಿ ದ್ವಿತೀಯ ಬಹುಮಾನ, ಇದು ತೃತೀಯ. ಓಕೆ, ಇದು ಪ್ರಥಮ ನೋಡಿ, ಶುಂಠಿ ಪ್ರಥಮ ಬಹುಮಾನ. ತುಂಬ ಬಂದಿದೆ ಎಲ್ಲ. ಇದು ಪ್ರಥಮ ತೆಂಗಿನಕಾಯಿ, ಪ್ರಥಮ ಬಹುಮಾನ. ಇದು ಹಲಸಿನಕಾಯಿ ಪ್ರಥಮ ಬಹುಮಾನ ನೋಡಿ. ಇದು ಪಪ್ಪಳೆ ಸಮಾಧಾನಕರ ಹಲಸಿನಕಾಯಿ ತೃತೀಯ ನೋಡಿ. ಇದೊಂಥರ ಜಾತಿ ಹಲಸು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೃತೀಯ ಬಂದ ಹಲಸು, ಅದು ಪ್ರಥಮ. ದ್ವಿತೀಯ ಲಿಂಬೆಕಾಯಿ ನೋಡಿ, ಇದು ದ್ವಿತೀಯ. ಹಲಗೆ ಹಣ್ಣು ಇದು ದ್ವಿತೀಯ. ಇದೆಂತ ಇದು ಎಂಥದ್ದು? ಬಿಯು. ಹಾಂ, ಇದು ಎಲಿಫೆಂಟ್ ಆ್ಯಪಲ್ ನೋಡಿ, ನಿಂಬು ಪ್ರಥಮ. ಇದೆಂತ ಕೊಟ್ಟಿದ್ದವ್ರು ಕೂಡ, ಅದು ಪ್ಯಾಷನ್ ಫ್ರೂಟ್. ರೆಡ್ ಫ್ರೂಟ್. ಹಾಂ, ರೆಡ್. ನಾನು ಲಿಂಬು ಹೇಳ್ಬಿಟ್ಟೆ, ಲಿಂಬು ಕಣಕ್ಕೆ ಕೊಂಡೋಯ್ತು ನನಗೆ. ನೋಡಿ 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 ನೋಡಿ, ಎಲ್ಲ ಕಣ್ಣು ತುಂಬ್ಕೊಳ್ಳಿ. ನೋಡಿ ನೋಡಿ ನೋಡಿ, ಇಲ್ಲೆಲ್ಲ ಬರ್ಕೊಂಡದೆ, ನಾನು ಮತ್ತೆ ಹೇಳ್ತಾ ಇಲ್ಲ. ಅಂಜೂರ, ಇವೆಲ್ಲ ಅಂಜೂರ ನೋಡಿ. ಚಿಕ್ಕು ನೋಡಿ, ಚಿಕ್ಕು, ಇವೆಲ್ಲ ಚಿಕ್ಕು. ಎಲ್ಲ ಪಪ್ಪಳೆಕಾಯಿ ನೋಡಿ, ಎಷ್ಟು ಜಾತಿ ಪಪ್ಪಳೆಕಾಯಿ ಇದೆ ಅಂತ. ಇದು ಪ್ರಥಮ ಚಿಕ್ಕುಕಾಯಿ. ನೋಡಿ, ಪ್ರಥಮ ಬಹುಮಾನ ಬಂದ ಚಿಕ್ಕುಕಾಯಿ. ವಾ, ನೋಡಿ 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 ನೋಡಿ, ಎಲ್ಲ ಅಂಜೂರ, ಇವೆಲ್ಲ ಪ್ರಥಮ ಅಂಜೂರ. ಈ ಅದಕ್ಕೆ ಸಮಾಧಾನಕರ. ಇದು ಅಂತ ಕರ್ಜ ಅಂತ, ಇದು ಅಂತ ಗೊತ್ತಿಲ್ಲ. ಕರ್ಮದ್ಲು ನೋಡಿ. ಪಪ್ಪಳೆ ಪ್ರಥಮ ಬಂದಿದ್ದು ಪಪ್ಪಳೆಕಾಯಿ ನೋಡಿ. ಇದು ಕರ್ಮದ್ಲು ಪ್ರಥಮ ನೋಡಿ ನೋಡಿ ನೋಡಿ, ಸಮಾಧಾನಕರ. ಇದು ನೋಡಿ, ಸೀತಾಫಲ ನೋಡಿ, ಪಪ್ಪಳೆ ದ್ವಿತೀಯ. ಇದು ನೋಡಿ, ನೀರು ಪುನ್ನೆರ್ಲ ನೋಡ್ತಾರೆ ಇದಕ್ಕೆ. ಸೀತಾಫಲ ಇದೆಲ್ಲ ಹೂವು, ಎಷ್ಟು ವೆರೈಟಿ ಇದೆ ನೋಡಿ. ಹಬ್ಬ. ಇದು ತೋಟಗಾರಿಕೆ ಇಲಾಖೆ ಮುಖ್ಯವಾಗಿ ರೈತರಿಗೆ ನಮ್ಮ ಯೋಜನೆಗಳು ಹೆಚ್ಚು ರೈತರಿಗೆ ತಲುಪುವಂಥವು. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಯೋಜನೆಗಳಿರ್ತವೆ. ನಗರವಾಸಿಗಳಿಗೆ ತೋಟಗಾರಿಕೆ ಇಲಾಖೆ ಮತ್ತು ಅದರ ಚಟುವಟಿಕೆಗಳ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ನಾವು ಪ್ರತಿ ವರ್ಷ ನಮ್ಮ ಕಚೇರಿ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸ್ತಾ ಬಂದಿದ್ದೀವಿ. ಇದು 15ನೇ ಫಲಪುಷ್ಪ ಪ್ರದರ್ಶನ. ಈ ವರ್ಷ ನಮ್ಮ ಕಾನ್ಸೆಪ್ಟ್ ಮಹಿಳಾ ಶಕ್ತಿ, ನಾರಿ ಶಕ್ತಿ. ಸಾಧನೆ ಮಾಡಿಕೊಂಡು ಅವರಿಗೆ ಗೌರವಿಸುವ ಉದ್ದೇಶದಿಂದ ನಾರಿ ಶಕ್ತಿ ಕಾನ್ಸೆಪ್ಟ್ನಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಮಹಿಳಾ ಯೋಧರು ಆಪರೇಷನ್ ಸಿಂಧೂರಿನಲ್ಲಿ ತಮ್ಮ ಪರಾಕ್ರಮ ಪ್ರದರ್ಶಿಸಿದ್ದಾರೆ. ಅವರನ್ನು ಗೌರವಿಸೋದಕ್ಕಾಗಿ ನಾವು ಆಪರೇಷನ್ ಸಿಂಧೂರ್ ಕಾನ್ಸೆಪ್ಟಲ್ಲಿ S-400, ರಫೈಲ್, ಬ್ರಹ್ಮೋಸ್ ಇವುಗಳನ್ನು ಪುಷ್ಪದಲ್ಲಿ ಮಾದರಿ ಮಾಡಿದ್ದೀವಿ. ಎರಡನೆಯ ಆಕರ್ಷಣೆ ಅಂದರೆ ಈ ವರ್ಷ ಚನ್ನಭೈರಾದೇವಿ ಸ್ಟಾಂಪು ಬಿಡುಗಡೆಯಾಗಿದೆ. ಚನ್ನಭೈರಾದೇವಿ ನಿಮಗೆ ಗೊತ್ತಿರ್ಬೋದು, ಉತ್ತರ ಕನ್ನಡದಲ್ಲಿ ಕಾಳುಮೆಣಸನ್ನು ಏನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೋದಂಥ ರಾಣಿ, ವಿದೇಶಗಳಿಗೆ ರಫ್ತು ಸಹ ಮಾಡ್ತಾರೆ. 1600ನೇ ಇಸ್ವಿನಲ್ಲಿ ಅವಳು ವಿದೇಶಗಳಿಗೆ ಕಾಳುಮೆಣಸು ಮತ್ತು ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡ್ತಾರೆ.
ಅವಳ ಗೌರವಾರ್ಥವಾಗಿ ಈಗ ಸ್ಟಾಂಪ್ ಬಿಡುಗಡೆಯಾಗಿದೆ. ಅದೇ ಸ್ಟಾಂಪನ್ನು ನಾವು ರಂಗೋಲಿನಲ್ಲಿ ಮೂಡಿಸಿದ್ದೀವಿ. ಅದರ ಸುತ್ತ ಕಾಳುಮೆಣಸು ಆರತಿ ತಟ್ಟೆನ ಮಹಿಳೆಯರಿಗೆ ಖಾತೆ ಏರ್ಪಡಿಸಿ ಅದನ್ನು ಮೂರನೇದಾಗಿ ಈ ವರ್ಷ ನಮ್ಮನ್ನು ಪುರಸ್ಕೃತರಾದಂಥ ಸಾಲಮರದ ತಿಮ್ಮಕ್ಕನವರು ಆಗಲಿದ್ದಾರೆ. ಅವರನ್ನು ಸ್ಮರಿಸುವ ಉದ್ದೇಶದಿಂದ ಒಂದು ರಂಗೋಲಿಯನ್ನು ನಾವು ಪ್ರದರ್ಶನಕ್ಕೆ ಕೊಟ್ಟಿದ್ದೀವಿ. ಅದಲ್ಲದೆ ಈ ವರ್ಷ ಮಹಿಳಾ ಕ್ರಿಕೆಟ್ ತಂಡದವರು ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಅವರನ್ನು ಗೌರವಿಸುವ ಉದ್ದೇಶದಿಂದ ಮಹಿಳಾ ವಿಶ್ವಕಪ್ನ ಮಾದರಿಯನ್ನು ಸಹ ನಾವು ಮಾಡಿದ್ದೇವೆ. ಇದಲ್ಲದೆ ಸಾರ್ವಜನಿಕರಿಗೆ ಮನೋರಂಜನೆಗಾಗಿ ಸೆಲ್ಫಿ ಪಾಯಿಂಟ್ಗಳಿದ್ದಾವೆ, ಡಾಲ್ಫಿನ್ ಇದೆ, ಹಂಸ ಪಕ್ಷಿಗಳಿದ್ದಾವೆ. ನಂತರ ಮಕ್ಕಳಿಗೆ ಕಿಡ್ಡೀಸ್ ಬೇರೆ ಬೇರೆ ಕಿಡ್ಡೀಸ್ ಇದ್ದಾವೆ, ಆಕೃತಿಗಳಿದ್ದಾವೆ. ಇವನ್ನೆಲ್ಲ ಸಾರ್ವಜನಿಕರಿಗೆ ಮನೋರಂಜನೆಗಾಗಿ ಜೊತೆಗೆ ನಮ್ಮ ಜಿಲ್ಲೆಯ ರೈತರು ಬೆಳೆಯುವಂಥ ವಿವಿಧ ತೋಟಗಾರಿಕೆ ಬೆಳೆಗಳ ಪ್ರದರ್ಶನವನ್ನು ಅವರ ಹೆಸರಿನೊಂದಿಗೆ ನಾವು ಆಯೋಜನೆ ಮಾಡ್ತೀವಿ. ಮಹಿಳೆಯರಿಗಾಗಿ ಪುಷ್ಪರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಈ ದಿವಸ ಕಾಳುಮೆಣಸಿನಲ್ಲಿ ಖಾದ್ಯ ತಯಾರಿಕೆ ಸ್ಪರ್ಧೆಯೂ ಸಹ ನಡೀತಾ ಇದೆ. ಜೊತೆಗೆ ಮಹಿಳೆಯರಿಗೆ ಅಚ್ಚುಮೆಚ್ಚಲಾದಂಥದ್ದು ಹೂವಿನ ಗಿಡಗಳು. ಈ ವರ್ಷ ಹೊಸದಾಗಿ ಸಸ್ಯ ಸಂತೆ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ರಿಯಾಯಿತಿ ದರದಲ್ಲಿ ಹೂವಿನ ಗಿಡಗಳು, ತೋಟಗಾರಿಕೆ ಸಸ್ಯಗಳು ನಮ್ಮ ನರ್ಸರಿಗಳನ್ನು ಉತ್ಪಾದನೆ ಮಾಡೋದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ಈ ವರ್ಷ ಮಾಡಿದೆ. ಜೊತೆಗೆ ಈ ಸಾರಿ ಕೈ ಜೋಡಿಸಿದವರು ಕೃಷಿ ಇಲಾಖೆಯವರು. ಆರೋಗ್ಯಯುತ ಸಮಾಜ, ರೋಗಮುಕ್ತ ಸಮಾಜಕ್ಕಾಗಿ ಸಾವಯವ ಸಿರಿಧಾನ್ಯಗಳನ್ನು ಬಳಕೆ ಮಾಡಿ ಅಂತ ಅವ್ರ ಕಾನ್ಸೆಪ್ಟ್. ಅವರಿಗಾಗಲೇ ನಾನು ಹೇಳಿದಾಗೆ ಅವರು ಸಿರಿಧಾನ್ಯ ಅಡಿಗೆನ ಕಳೆದ ವಾರದಲ್ಲಿ ಮಾಡಿದರು. ಜೊತೆಗೆ ಸಿರಿಧಾನ್ಯಗಳ ಖಾದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದರು. ಈ ನಮ್ಮ ಮೇಳದಲ್ಲಿ ಅವರು ತಮ್ಮ ಸಿರಿಧಾನ್ಯಗಳ ಪ್ರದರ್ಶನ, ಸಿರಿಧಾನ್ಯಗಳಿಂದ ತಯಾರಿಸಿದ ಪ್ರದರ್ಶನಗಳನ್ನು ಸಹ ಪ್ರದರ್ಶಿಸ್ತಾ ಇದ್ದಾರೆ. ಅದನ್ನು ಸಹ ಸಾರ್ವಜನಿಕರು ವೀಕ್ಷಿಸಿದ್ದಾರೆ. ಒಟ್ಟಾರೆಯಾಗಿ ತೋಟಗಾರಿಕೆ ಇಲಾಖೆ ಅಂದರೆ ಏನು, ಅದೇನು ಕೆಲಸ ಮಾಡ್ತದೆ, ಅದರ ವ್ಯಾಪ್ತಿ ಏನು ಅನ್ನೋ ಬಗ್ಗೆ ಸಾರ್ವಜನಿಕರಿಗೆ, ನಿವಾಸಿಗಳಿಗೆ ಒಂದು ಅರಿವು ಮೂಡಿಸುವಂಥ ಉದ್ದೇಶಕ್ಕಾಗಿ ಈ ಪ್ರದರ್ಶನ ಏರ್ಪಡಿಸಿದೆ. ಜೊತೆಗೆ ತಾಂತ್ರಿಕ ಗೋಷ್ಠಿಗಳು ಇರ್ತವೆ. ನಾಳೆ ಜಿಲ್ಲೆಯನ್ನು ಕಾಡ್ತಾ ಇರುವಂಥ ಎಲೆ ಚುಕ್ಕೆ ರೋಗದ ಬಗ್ಗೆ CP ಸಾರಾಯಿ ವಿಜ್ಞಾನಿಗಳು ಮಾಹಿತಿ ನೀಡುತ್ತಾರೆ. ಜೊತೆಗೆ ಅಡಿಕೆನಲ್ಲಿ ಕಾಫಿಯನ್ನು ಅಂತರ್ಬೆಳೆಯಾಗಿ ಬೆಳೆಯುವ ಬಗ್ಗೆ ತಜ್ಞರೊಂದಿಗೆ ಮತ್ತು ಈಗಾಗಲೇ ಬೆಳೆದು ಯಶಸ್ಸು ಸಾಧಿಸುವಂಥ ರೈತರ ಜೊತೆಗೆ ನಮ್ಮ ರೈತರಿಗೆ ಸಂವಾದ ಮಾಡುವಂಥ ಕಾರ್ಯಕ್ರಮ. ಒಟ್ಟಾರೆಯಾಗಿ 3 ದಿವಸ ಈ ಕಾರ್ಯಕ್ರಮ ಇರುತ್ತದೆ. ಜನರು ಇದನ್ನು. ನಿಮ್ಮ ಹೆಸರು? ನಾನು ಡಾಕ್ಟರ್ ಸತೀಶ್ ಅಂತ, ಜಂಟಿ ನಿರ್ದೇಶಕರು ತೋಟಗಾರಿಕೆ. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಮತ್ತು ಮುಂದಿನ ಭಾಗದಲ್ಲಿ ಆರತಿ ತಾಟು ಹಾಗೆ ರಂಗೋಲಿ ಮತ್ತು ಖಾತೆಗಳನ್ನು ನೀವು ಯಾವ್ಯಾವ ರೀತಿಯದು ಇತ್ತು ಅಂತ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.